ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಭಾಳ ಭಾರಿ ಅಂತ ಒಂದು ರೆಸಿಪಿಯನ್ನು ಶೇರ್ ಮಾಡತ್ತೇನೆ ರೀ. ಏನಂತಂದ್ರೆ ಜೋಳದ ಕಾಳನ್ನು ಯೂಸ್ ಮಾಡಿ ಅಂದ್ರೆ ಬಳಸಿ ನಾವು ಇಲ್ಲಿ ಮಾಡತ್ತೀವಿ ಅರಳನ್ನು ಎಬ್ಸತ್ತೀವಿ ರೀ. ಇದಕ್ಕೆ ಕಾರ್ನ್ ಅಂತ ಹೇಳ್ತೇವೆ ರೀ ನಾವು ಇಂಗ್ಲೀಷ್ನೊಳಗೆ. ಇಲ್ಲಿ ಏನಂತಂದ್ರೆ ನಾಗಪ್ಪಗೆ ಎಡೆ ಹಿಡಿಯೋಕೆ ಮೊದಲಿನ ಕಾಲದೊಳಗೆ ಏನು ಮಾಡ್ತಿದ್ರು ಅಂದ್ರೆ ಇಲ್ಲಿ ಈ ಥರ ಅಳ್ಳನ್ನು ಎಬ್ಬಿಸಿ ಅಳ್ಳಿನ ಉಂಡೆ ಮಾಡ್ತಿದ್ರು. ಆನಂತರ ಅಳ್ಳಿನ ಒಗ್ಗರಣೆ ಕೂಡ ಇಡ್ತಿದ್ರು. ಈಗ ನಾವೆಲ್ಲ ಏನು ಮಾಡ್ತೇವೆ ಅಂದ್ರೆ ಚುಮ್ಮರಿ ಯೂಸ್ ಮಾಡ್ತೀವಿ. ಆದ್ರೆ 1 ಕಪ್ ಜೋಳ ಈಗೇನು ರೊಟ್ಟಿ ಮಾಡೋಕೆ ಯೂಸ್ ಮಾಡ್ತೇವಲ್ಲ ರೀ, ಅದೇ ಹಿಟ್ಟನ್ನು ಅದೇ ಕಾಳನ್ನು ಯೂಸ್ ಮಾಡಿ ನಾವಿಲ್ಲಿ ಈ ಥರ ಕಾರ್ನನ್ನು ಮಾಡ್ಬೋದು. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ರೀ. ನೋಡಿರಿ, 1 ಕಪ್ ಜೋಳದಲ್ಲಿ ಇಷ್ಟೆಲ್ಲ ಅರಳಾಗ್ಯಾವು. ಇಲ್ಲಿ ಮಾಡೋ ಮೆಥಡ್ ಅಂತೂ ಭಾಳ ಈಜಿ ಐತ್ರಿ. ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ರೀ. ಮತ್ತೇನಂತಂದ್ರೆ ಅಳ್ಳಂತೂ ಚಟಪಟ ಚಟಪಟ ಸಿಡೋದು ನೋಡ್ರಿ. ಇಲ್ಲಿ ಎಷ್ಟು ಇದಾಗತ್ತೈತಿ. ಯಾಕಂತಂದ್ರೆ ಅಷ್ಟು ಕುರುಕುರುನು ಅಷ್ಟು ಹೆಂಗ್ದಿ ಸಾಫ್ಟಾಗಿ ಬಂದವು. ಏನಂತಂದ್ರೆ ಕ್ರಿಸ್ಪಿ ಆಗ್ಯಾವ ರೀ. ಮೇನ್ ಸಾಫ್ಟಿಗಿಂತ ಕ್ರಿಸ್ಪಿ ಆಗ್ಯಾವು. ಭಾರಿ ಮಸ್ತ್ ಆಗ್ಯಾವು. ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ. ಏನಿಲ್ಲ ರೀ, 1 ಕಪ್ ಜೋಳ ಯೂಸ್ ತೊಗೋರಿ. ಅಂತ ತೊಗೊಂಡು ಇಲ್ಲಿ ಏನು ಹೇಳ್ತೇವಲ್ಲ ರೀ, ಅದನ್ನು ರೂಲ್ಸನ್ನು ಫಾಲೋ ಮಾಡ್ಕೊಂಡು ಹೋಗ್ರಿ. ಮಸ್ತ್ ಆದಂಥ ಹಳ್ಳುಗಳು ಈ ಸಲ ಪಂಚಮಿಗೆ ಮಾಡ್ಕೊಂಡು ಬಿಡ್ರಿ. ಹಂಗಂದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತಾರೆ ನೋಡಿರಿ. ಒನ್ನೇಕೆ ರೀ, ನಾವಿಲ್ಲಿ ಏನು ಬಳಸ್ತೇವೆ ಅಂತಂದ್ರೆ ಜೋಳನ ಮನೆಯಾಗಿರುವಂಥ ಒಂದು ಜೋಳ ನೋಡ್ರಿ. ಇಷ್ಟ ರೀ, ಅದು 1 ಕಪ್ಪಿಗೆ ಕಡಿಮೆ ಐತಿ. ಇಷ್ಟು ಜೋಳನ ಸ್ವಚ್ಛ ಮಾಡಿ ಇಟ್ಕೊಂಡ್ರಿ. ಈಗ ನಾವು ರೊಟ್ಟಿ ಮಾಡ್ತೇವಲ್ಲ ರೀ, ಅದೇ ಜೋಳ ನೋಡಿರಿ. ಅದೇ ರೀತಿ ಜೋಳ ಸ್ವಚ್ಛ ಮಾಡಿ 1 ಕಪ್ನ್ಯಾಗ ಇಟ್ಕೊಂಡು ಈ ಕಡೆ ಒಂದು ಚರಿಗೆ ಅಷ್ಟು ನೀರನ್ನು ಹಾಕಿ ಅದು ಕುದಿ ಬಂದ್ಗಳೇ ಒಂದು 10 ನಿಮಿಷ ನೀವು ನೀರೊಳಗೆ ಕುದಿ ನೀರಾಗ ಕುದಿಸ್ಕೊರಿ. ನೀವು ಇದಕ್ಕೆ ಏನಂತಂದ್ರೆ ಒಂದು ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಡ್ರಿ. ಈ ಥರ ಇವು ಕುದಿಬೇಕು. ಮ್ಯಾಗಿನ ಶೆಪ್ ಎಲ್ಲಾನು ಅಂತಂದ್ರೆ ಈ ಥರ ಕಲರ್ ಹೆಂಗೆ ಚೇಂಜ್ ಆಯ್ತಲ್ಲ ರೀ, ಹಿಂಗಿನ ಮಟನೂ ಅಂದರೆ ಈ ಥರ ಇಲ್ಲಿ ಮಟನೂ ನೀವು ಕುದಿಸ್ರಿ. ಕುದಿಸಿದ ನಂತರ ಮ್ಯಾಗಿಂದ ಹೊಲಸದಿದ್ದನ್ನು ಒಂದು ಸ್ವಲ್ಪ ಬಸೀರಿ ನೀರು. ಆಮೇಲೆ ಏನು ಜೋಳದ ಕಾಳ್ದವಲ್ಲ ರೀ, ಮತ್ತು ಇನ್ನೊಂದು ಸಾಣಿಗೆ ಇಡೋಣ್ರಿ ನಾವೀಗ. ಈ ಸಾಣಿಗೆ ಇಟ್ಟ ಮತ್ತು ಏನು ಕಾಳುಗಳದವಲ್ಲ ರೀ, ಅಷ್ಟನ್ನು ಕೂಡ ಏನು ಮಾಡೋಣ್ರಿ, ಇದ್ರ ಹಾಕಿ ನೀರು ಪೂರ್ತಿ ಬಸ್ಕೊಂಡ್ರಿ. ನಂತರ ಈಗ ಅಷ್ಟು ಬಸ್ಕೊಂಡ ನಂತರ ಇಲ್ಲೇ ನಾನು ಇವನ್ನ ರಾತ್ರಿ ಮಾಡತ್ತೀನಿ ರೀ. ಅಂದ್ರೆ ರಾತ್ರಿ ಎಲ್ಲ ಒಂದು ಸ್ವಲ್ಪ ಒಣಗ್ತಾವ ಅಂತೇಳಿ. ಈಗ ಇಷ್ಟೆಲ್ಲ ನೀರೆಲ್ಲ ಹೋತಲ್ಲ ರೀ. ಈಗ ಒಂದು ಕಾಟನ್ ಅರ್ಬಿ ಹಾಕೇನ್ರಿ ನಾನು ಬಿಳಿದ. ನೀವು ಮನ್ಯಾಗ ಟವಲ್ ಇದ್ರೂ ಕೂಡ ಹಾಕಿರಿ. ಲಪಾಟಿ ಅರಿವಿ ಅಂದ್ರೆ ಲುಂಗಿ ಅರಿವಿದು ಏನಾದ್ರು ಇದ್ರೂ ಕೂಡ ಹಾಕಿರಿ, ನಡಿತೈತಿ. ಇಷ್ಟೆಲ್ಲ ಹಾಕಿ ಇವನ್ನಷ್ಟು ಪೂರ್ತಿ ಹಿಂಗೆ ಆರಿಸ್ರಿ. ಆರಿಸಿದಂದ್ರೆ ನೆಳ್ಳಾಗನ ಆರಿಸ್ರಿ. ಅಂದ್ರೆ ಜೋಳ ಉಕ್ಕರಿಸಿ ಮಾಡೋದು ನೋಡಿರಿ, ಇಷ್ಟ ಮೇನ್. ಜೋಳ ಉಗ್ಸಿದ್ರೆ ಹಳ್ಳುಗಳು ಚಲೋ ಬರ್ತಾವೆ ಅಂಥೇಳಿ. ಈಗ ಮಾರನೇ ದಿನ ಅನ್ಗುಡ್ದ ಜೋಳ ಎಲ್ಲ ರೆಡಿ ಆಗ್ಯಾವ್ರಿ. ಇವನ್ನ ನಾವು ಈಗ ಹಳ್ಳು ಎಬ್ಸೋಣ ನೋಡಿರಿ. ಒಂದು ಏನಂದ್ರೆ ಬಾಳ್ಗೆರ ಇಟ್ಕೊರಿ. ಇಲ್ಲಿಕ್ಕೆ ಈ ಥರ ಕಡಾಯಿ ಇಟ್ಕೊರಿ. ಒಂದು ಕಡಾಯಿ ಇಟ್ಕೊಂಡು ಇಷ್ಟ ಹಾಕಿ ನೋಡ್ತಾನೆ ರೀ ಫಸ್ಟ್ನೇಕೆ ಇಳ್ತಾವಿಲ್ಲ ಅಂಥೇಳಿ. ಇಷ್ಟ ನಾನು ಈಗ ಹಿಂಗೊಂದು ಸ್ವಲ್ಪ ಚಮಚಲೆ ಫಸ್ಟ್ನೇಕೆ ತಿರ್ವ್ಯಾಡಿ ನೋಡೀನಿ ರೀ. ಅವೆಲ್ಲ ಜಿಗಿದು ಬೀಳಾಕತ್ತು ರೀ. ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ರೀ. ಆಮೇಲೆ ಏನಾಯ್ತು ರೀ, ಒಂದು ಅರ್ಬಿ ತೊಗೊಂಡ್ರಿ. ಅರ್ಬಿಲಿ ಎಲ್ಲನೂ ಚಂದನಿಗೆ ತಿಕ್ಕಿನಿ ರೀ. ಅಂದ್ರೆ ಪೂರ್ತಿ ಸ್ವಲ್ಪ ಬೆಚ್ಚಗೆ ಆಗೋಮಟ ಅಷ್ಟು ಮಾಡೋದು ರೀ. ಬೆಚ್ಚಗೆ ಆದಮೇಲೆ ನಾವು ಒಂದು ಪ್ಲೇಟ್ ಮುಚ್ಚಿ ಸೌಂಡ್ ನೋಡ್ರಿ ಈಗ. ಫ್ರೆಂಡ್ಸ್, ಸೌಂಡ್ ನೋಡ್ರಿರಲ್ರಿ, ಚಟಪಟ 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 ಅಂತೇಳಿ ಚಾಲು ಆಗೈತೆ ರೀ. ಹಂಗೆ ಅವು ಒಂದು ಸಿಡಿ ಹೊಡೆದ ನೀವು ಏನು ಮಾಡಿರಿ, ಒಂದು ಸ್ವಲ್ಪ ಒಂದು ಅರ್ವಿಲೆ ತೊಗೊಂಡು ಹಿಂಗೆ ದಿಪ್ಪನ್ ಟವಲ್ ಐತ್ರಿ ಇದು. ಅಂದ್ರೆ ಹ್ಯಾಂಡ್ ವಾಶ್ ಇರ್ತೈತಲ್ಲ ರೀ, ಅಂತ ಅದನ್ನು ಸುಡೋದಿರ್ತಾವಲ್ಲ ರೀ, ಹಿಂಗೆ ಪಕ್ಕಡ್ಲೆ ಯೂಸ್ ಮಾಡೋಕೆ ಪಕ್ಕಡ್ಲೆ ಎಲ್ಲನೂ ಹಿಂಗೆ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಈ ಥರ ದಿಪ್ಪಂದು ಒಂದು ಏನು ಟವಲ್ ಯೂಸ್ ಮಾಡಿರ್ತಾನೆ ರೀ ನಾನು. ಅದೇ ಟವಲನ್ನು ವಾಶ್ ಮಾಡಿದ್ದಿತ್ತು ರೀ. ಅದಕ್ಕೆ ಅದನ್ನು ಹರ್ತಿಕ್ಕಿಡದೆ ಆಮೇಲೆ ಒಂದು ಚಟಕ್ಕೆ ಅನ್ಗುಡ್ದು ಒಂದು ಚಟಪಟ ಅನ್ಗುಡ್ದು ನೀವು ಪ್ಲೇಟ್ ಮುಚ್ಚಿಬಿಡ್ರಿ. ನಿಮ್ದು ಏನಂತಂದ್ರೆ ಏನು ಅವು ಜಿಗಿದು ಬೀಳೋದೇ ಇಲ್ಲ ರೀ. ಯಾಕಂತಂದ್ರೆ ಅಲ್ಲೇ ಎಲ್ಲ ಸ್ಟೋರ್ ಆಗಿಬಿಡ್ತಾವೆ. ಈ ಒಂದು ಟಿಪ್ಸನ್ನು ಹಿಡ್ಕೊರಿ ನೀವು. ಯಾಕಂತಂದ್ರೆ ಅಕಸ್ಮಾತ್ ನೀವು ಬಿಡ್ರಿ, ಮನೆ ತುಂಬ ಕಾಳಾಗಿ ಬಿಡ್ತಾರೆ ಅವು ಜಿಗಿದ್ರಿ. ಅದಕ್ಕಾಗಿ ನೋಡಿರಿ, ಹಂಗೆ ಇನ್ನೂ ಸಿಡಿಯತ್ತಾವ ನೋಡಿರಿ. ಇಲ್ಲಿಕ್ಕೆ ಒಂದು ಟವಲ್ ಕೂಡ ಮುಚ್ಚೆ ನೀವು ಇಡ್ಬೋದು, ಹಂಗೂ ನಡಿತೈತಿ. ಅಕಸ್ಮಾತ್ ಮತ್ತೆ ಏನಾರು ಒಂದೊಂದು ಕಾಳು ಉದುರ್ತಾವಲ್ಲ ರೀ, ಮತ್ತು ತಿಕ್ಕ್ರಿ. ಒಂದು ಸ್ವಲ್ಪ ಬೆಚ್ಚಗೆ ಮಾಡಿರೋಣ. ಮತ್ತು ಏನಾಕತ್ರಿ, ಅವೆಲ್ಲ ಹಳ್ಳುಗಳು ಎದ್ದು ಬಿಡ್ತಾವೆ ರೀ. ಈ ಒಂದು ರೆಸಿಪಿನ ಟ್ರೈ ಮಾಡಿರಿ ಎಲ್ಲರೂ. ನೋಡಿರಿ, ಒನಕೆ ಜೋಳ ಹಾಕೋದ್ರಿ. ಜೋಳ ಹಾಕಿ ಫಸ್ಟ್ ಚಮಚಲೇ ಇದು ಮಾಡತ್ತೀನಿ ರೀ ನಾ. ಅದು ಗಾವ್ ಆಗಲಿಲ್ಲ. ಅದಕ್ಕೆ ಒಂದು ಅರ್ಬಿಲಿನ
ಹಿಂಗೆ ರೀ ಪೂರ್ತಿ ಹಿಂಗೆ ನಾ ಹೆಂಗೆ ತಿಕ್ಕತ್ತಾನೆ ನೋಡಿರಿ ಅಷ್ಟು ಸ್ವಲ್ಪ ಅಳಗ್ಯಾಡ್ಸ್ರಿ ಹಿಂಗೆಲ್ಲನೂ ಅವೇನಂತಂದ್ರೆ ಬಿಸಿಗೆ ಚಂದ ನಮಗೆ ಕಾಳು ಹುರಿತಾವಲ್ಲ ರೀ ಏಳ್ತಾವ್ರಿ ಲಗುಟ. ಒಬ್ಬೊಬ್ಬರು ಎಣ್ಣೆ ಹಾಕಿ ಮಾಡ್ತಾರೆ. ಈಗ ನೀವು ಗೊಂಜಾಳದ್ದು ನೋಡ್ರಿ ನೀವು ಎಣ್ಣೆ ಹಾಕಿ ಹಂಗೆ ತಿರುಗಾಡ್ತಾರೆ. ಎಣ್ಣೆ ಹಾಕೋದಿಲ್ಲ ಏನಿಲ್ಲ ಇಲ್ರಿ ಮತ್ತು ಉಸುಕದು ಹಾಕ್ತಾರೆ. ಅಂದ್ರೆ ನಾವು ಇದನ್ನು ಉಕ್ಕುರು ಬರ್ಸೇವಲ್ಲ ರೀ ಅಂದ್ರೆ ಕುದಿಸೇವಲ್ಲ ಇದಕ್ಕೆ ಏನು ಅವು ಉಸುಕ್ನ್ಯಾಗ ಹುರಿದು ಬೇಡ ಏನು ಬೇಡ. ಇಷ್ಟು ಸಾಕು ನೋಡಿರಿ. ನೀವು ಮನೆಯೊಳಗೆ ಒಂದು 4-5 ಸೇರು ಕೂಡ ಅಂದರೆ 4-5 ಸೇರು ಕೂಡ ನೀವು ಕಾರ್ನನ ಮಾಡ್ಬೋದು. ಭಾರಿ ಮಸ್ತ್ ಬಂದಾವ್ರಿ. ಇಷ್ಟು ನೀವು ಪೂರ್ತಿ ಹಿಂಗೆ ತಿಕ್ಕೋದಾಕತ್ರಿ ಒಂದು ಸ್ವಲ್ಪ ತಿಕ್ಕ್ರಿ. ಆಮೇಲೆ ಇದು ಅರ್ಬಿನೂ ಹಿಡಿಬೋದು ರೀ ಇಲ್ಲ ನಡಿತೈತಿ. ಆದ್ರೆ ಅರ್ಬಿ ಪೂರ್ತಿ ಸುತ್ತ ಕಡೆ ಆಗೋದಿಲ್ಲ ರೀ. ಅವು ಚಟಪಟ ಚಟಪಟ ಚಲೋ ಆಗಿಬಿಡ್ತಾವೆ. ಅದಕ್ಕೆ ಈಗ ಮತ್ತೇನು ಹಿಂಗೆ ಇಷ್ಟು ಮಾಡಿದಾರ ನೋಡ್ರಿ ನಾ ಪ್ಲೇಟ್ ಮುಚ್ತಾನೆ ರೀ ಈಗ. ಹಂಗೆ ಮುಚ್ಚಿಬಿಡ್ರಿ ನೋಡ್ರಿ ಹೊರಗೆ ಬರತ್ತವ್ರಿ ಹಂಗೆ ಜಿಗತಾವು. ಅದಕ್ಕೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿರಿ. ಮತ್ತು ಏನು ಮಾಡಿರಿ ನೀವು ಕೂಡ ಈ ಥರ ಜೋಳದ ಅರಳನ್ನು ಮನ್ಯಾಗ ಮಾಡ್ಕೊರಿ. ಏನಿಲ್ಲ ರೀ ಜೋಳದ ಮನ್ಯಾಗ ಬೀಸುವಂಥ ಜೋಳದ ಕಾಳು ಇರ್ತಾವಲ್ಲ ಅವನ್ನ ಒಂದು ಸ್ವಲ್ಪ ನೆನೆ ಹಾಕೋದಲ್ಲ ಕುದಿಸ್ರಿ. ಒಣಗಿ ಹಾಕಿ ಆರಿಸಿ ಅವನ್ನ ಈ ಥರ ಏನು ಮಾಡಿರಿ ಕಾರ್ನನ ಮಾಡ್ಕೊರಿ. ಮತ್ತು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಪಂಚಮಿ ಮಾಡ್ತಾರೆ ರೀ. ಈ ಥರ ಉಂಡಿಲ್ಲ ಅನ್ನೋಂಗಿಲ್ಲ ಅಷ್ಟೆಲ್ಲ ಉಂಡಿಗಳನ್ನು ಮಾಡಿ ಚೂಡ ಚಕ್ಕಲಿ ಈ ಥರ ಅರಳ ಆಮೇಲೆ ಕಡ್ಲೆ ಇರ್ತಾವಲ್ಲ ರೀ ಅವ್ನು ಕೂಡ ಏನು ಮಾಡ್ತಾರೆ ಅಂದ್ರೆ ಈ ನಾವು ಇದು ಹುರ್ಗಡ್ಲೆ ಬರ್ತಾವಲ್ಲ ಅವ್ನು ಮಾಡಿಸ್ತಾರೆ ರೀ. ಆನಂತರ ಶೇವ್ ರೀ ಆನಂತರ ಹಿಟ್ಟಿನ ಶೇಂಗಾ ಇಷ್ಟೆಲ್ಲ ಇರ್ತದೆ ರೀ. ಮತ್ತು ಮುಂದಿನ ರೆಸಿಪಿ ಎಲ್ಲನೂ ತೋರಿಸ್ತಾನೆ ರೀ. ನಮ್ಮ ಚಾನಲ್ ನೋಡತ್ತೀರಿ ಎಲ್ಲರೂ ಅದೇ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿ ಒಳಗೆ ಭೇಟಿಯಾಕನ್ರಿ. ನಾವು ಇಲ್ಲಿ ನಿಮ್ಗೆ ಹುರಿಯಾಕೆ ಬಂದಿರ್ತಾರಲ್ಲ ರೀ ಅಲ್ಲೇ ಕಡ್ಲೆ ಹೆಂಗೆ ಹುರಿತಾರನ್ನು ಕೂಡ ತೋರಿಸ್ತೇನೆ ರೀ. ಕಡ್ಲೆ ಪೂರ್ತಿ ಉಸುಕ್ನ್ಯಾಗ ಸ್ವಲ್ಪ ಇದು ಮಾಡ್ಕೊಳ್ದ ಅವು ಫುಲ್ ಇದಾಗಿ ಬಿಡ್ತಾವೆ ರೀ. ಅಂದ್ರೆ ಹುರ್ಗಡ್ಲೆ ನಾವು ಕೊಂಡು ತೊಗೋತೇವಲ್ಲ ರೀ ಅವು ನೋಡಿರಿ ಮುಂದಿನ ಲಾಗ್ನ್ಯಾಗ ತೋರಿಸ್ತೇನೆ ರೀ.